ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಈ ವೈಷ್ಣೋ ದೇವಿಯ ಈ ಯಾತ್ರೆಗೆ ಕೈಗೊಂಡಿದ್ದೀವಿ. ಈ ವೈಷ್ಣೋ ದೇವಿಯ ದರ್ಶನಕ್ಕಾಗಿ ನಾವು ಇವತ್ತು ಪ್ರಯಾಣ ಮಾಡ್ತಾ ಇದ್ದೀವಿ. ನಮ್ಮ ಪ್ರಯಾಣ ವಿವರಣೆ ಹೀಗಿದೆ. ನಮ್ಮ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟಿಂದ ಸೀದಾ ಜಮ್ಮುಗೆ ಫ್ಲೈಟ್ ಮಾಡಿ ಫ್ಲೈಟ್ ಅಲ್ಲಿಂದ ಇಳ್ದು ಏರ್ಪೋರ್ಟಿಂದ ಆಚೆ ಬಂದು ಕಾಟ್ರಾಗೆ ಕಾರಲ್ಲಿ ಹೋದ್ರಿ. ಕಾಟ್ರಾ ಹೋಗಿ ಇಳ್ದು ಅಲ್ಲೊಂದು ರೂಮ್ ವ್ಯವಸ್ಥೆ ಮಾಡಿ, ಆ ರೂಮ್ ವ್ಯವಸ್ಥೆ ಮಾಡಿ ನಂತರ ಎಲ್ಲ ಸ್ನಾನ ಗೀನ ಮಾಡ್ಕೊಂಡು ಸಂಜೆ 6 ಗಂಟೆ ಆಗಿತ್ತು. ದೇವಾಲಯಕ್ಕೆ ಬೆಟ್ಟ ಇರೋದ್ರಿಂದ 11 ಕಿಲೋಮೀಟರ್ ಟ್ರೆಕ್ಕಿಂಗ್ ಇರೋದ್ರಿಂದ ನಾವು ಏನ್ ಮಾಡಿದ್ರಿ ಸೀದಾ ನೈಟಲ್ಲೇ ಟ್ರೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಬಂದು ಕೆಳಗಡೆ ದೇವಾಲಯದ ಒಂದು ಆಫೀಸಲ್ಲಿ ಹೋಗ್ಬಿಟ್ಟು ಒಂದು ಐಡಿ ಕಾರ್ಡ್ ತಗೋಬೇಕಾಗುತ್ತೆ. ಕಂಪಲ್ಸರಿ ಪ್ರತಿಯೊಬ್ಬರು ಐಡಿ ಕಾರ್ಡ್ ತಗೊಂಡು ಬೆಟ್ಟಕ್ಕೆ ಹೋಗೋದು ಒಂದು ಇದ್ ಮಾಡವ್ರೆ, ಕಾನೂನು ಮಾಡವ್ರೆ. ಅದನ್ನ ಕಾನೂನು ಮೀರಂಗಿಲ್ಲ, ಕಾನೂನು ಪಾಲನೆ ಮಾಡಬೇಕು. ಹಾಗೆ ಬೆಟ್ಟದ ಕೊನೆ ಹತ್ರ ಹೋದ್ರೆ ಅಲ್ಲಿ ನಮ್ಗೆ ಕುದುರೆ ಸವಾರಿ ಮತ್ತೆ ಡೋಲಿ ಇರುತ್ತೆ. ಪ್ರತಿಯೊಬ್ಬರಿಗೂ ಕುದುರೆಗೆ 1300, 1500 ಈ ತರ ಚಾರ್ಜ್ ಮಾಡ್ತಾರೆ. ಡೋಲಿಗೆ 2000, 3000 ತಗೋತಾರೆ. ಡಿಮ್ಯಾಂಡ್ ತಕ್ಕಂಗಿರುತ್ತೆ. ನಂತರ ಹಂಗೆ ನಾವೇನು ಬೇಡ ನಟರಾಜ ಸರ್ವಿಸ್ ಮಾಡೋಣ ಅಂತ ಹಾಗೆ ಹೋಗ್ತಾ ಹೋಗ್ತಾ ಒಳ್ಳೆ ಟ್ರೆಕ್ ಮಾಡ್ಕೊಂಡು ಹೆಚ್ಚು ಕಮ್ಮಿ ಒಂದು 2.5, 3 ಕಿಲೋಮೀಟರ್ ಹೋಯ್ತಾ ಹಂಗೆ ಒಳ್ಳೆ ಸುಂದರವಾದ ಈ ಅಂಗಡಿಗಳೊಂದಿಗೆ ಈ ಸುಂದರವಾದ ಜಾಗ ನೋಡ್ತಾ ನೋಡ್ತಾ ನಾವು ಬೆಟ್ಟ ಹತ್ತೋದು ಗೊತ್ತಾಗ್ತದೆ ಇಲ್ಲ ಸ್ನೇಹಿತರೆ. ಸ್ವಲ್ಪ ಶ್ರಮ ಇರುತ್ತೆ. ಹಾಗೆ ಹಂಗು ಹಿಂಗು ನೋಡ್ತಾ ಒಂದು ಸಿಟಿ ಈ ವ್ಯೂ ಮಾತ್ರ ತುಂಬಾ ಸುಂದರವಾಗಿತ್ತು. ಆ ಒಂದು 3.5 ಕಿಲೋಮೀಟರ್ ಆಗಿತ್ತು. ಆ ಸುಂದರ ವ್ಯೂ ಎಲ್ಲ ನೋಡ್ತಾ ನೋಡ್ತಾ ಹಂಗೆ ಟ್ರೆಕ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕಾದ್ರೆ ಒಳ್ಳೆ ಖುಷಿಯಾಗಿ ನಾವು ಈ ತರ ಎಲ್ಲ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಬೆಟ್ಟ ಹತ್ತಿದ್ರೆ ಕಷ್ಟ ಶ್ರಮ ಅಷ್ಟೊಂದು ನಮ್ಗೇನು ಕಷ್ಟ ಅನ್ಸಿಲ್ಲ ಸ್ನೇಹಿತರೆ. ನಾರ್ಮಲ್ ಆಗಿ ಹಂಗು ಹಿಂಗು ಬಾಧೆ ಬಿದ್ದು ಒಂದು 5.5 ಕಿಲೋಮೀಟ್ರು ಹೋದ್ರೆ ಅಲ್ಲಿ ಒಂದು ಕೇಬಲ್ ಬ್ಯಾಟ್ರಿ ಕಾರ್ ಇರುತ್ತೆ. ಆ ಬ್ಯಾಟ್ರಿ ಕಾರೊಂದಿಗೆ ₹450 ತಗೊಂತಾರೆ. ಇನ್ನು 5.5 ಕಿಲೋಮೀಟರ್‌ಗೆ 20 ನಿಮಿಷದಲ್ಲಿ ಕರ್ಕೊಂಡೋಗಿ ದೇವಸ್ಥಾನ ಮುಂಭಾಗದಲ್ಲಿ ಬಿಡ್ತಾರೆ ಸ್ನೇಹಿತರೆ. ನೀವೇನೋ ಬರ್ಬೇಕಾದ್ರೆ ಒಂದು 5.5 ಕಿಲೋಮೀಟರ್‌ಗೆ ಕುದುರೆ ಮಾತಾಡಿ ಇನ್ನು 5.5 ಕಿಲೋಮೀಟರ್ ಬ್ಯಾಟ್ರಿ ಕಾರಲ್ಲಿ ಬರಬೇಕು. ಆವಾಗ ತುಂಬಾ ಇದಾಗುತ್ತೆ, ಚೆನ್ನಾಗಿರುತ್ತೆ. ವ್ಯವಸ್ಥೆಗಳು ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ದೇವಸ್ಥಾನ ಮುಂಭಾಗದಲ್ಲಿ ಬಂದ ತಕ್ಷಣ ತುಂಬಾ ಖುಷಿ ಆಯ್ತು ನಮ್ಗೆ. ಈ ಸುಂದರವಾದ ನೋಟ ಮತ್ತೆ ತುಂಬಾ ಲೈಟಿಂಗ್ ಅರೇಂಜ್‌ಮೆಂಟ್ ನೋಡ್ತಾ ನೋಡ್ತಾ ನಿಜವಾಗ್ಲೂ ಸ್ವರ್ಗದಲ್ಲಿದ್ದಂಗೆ ಇತ್ತು ನಮ್ಗೆ. ಆ ಸ್ವರ್ಗದಲ್ಲಿದ್ದಂಗಿತ್ತು ಸ್ನೇಹಿತರೆ. ಹಾಗೂ ನಾವೆಲ್ಲ ಹಂಗೆ ಜನ ಕಮ್ಮಿ ಇರೋದ್ರಿಂದ ನಾವು ರಾತ್ರಿ ಒಂದು 10:30 9:30 ಆಗಿತ್ತು. ಹಾಗೆ ದರ್ಶನಗೆಲ್ಲ ಹೋಗೋಣ ಅಂತ ದರ್ಶನ ನೋಡ್ಕೊಂಡು ಬಂದ್ವಿ. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಜನ ಕಮ್ಮಿ ಇದ್ರು ಗುಹೆಯಲ್ಲಿ. ಹಂಗೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ರೆ ಸಿಕ್ಕಾಪಟ್ಟೆ ಚಳಿ ಐತೆ ಸ್ನೇಹಿತರೆ. ಅದಕ್ಕೆ ತಕ್ಕಂಗೆ ಸೇಫ್ಟಿ ಮಾಡ್ಕೋಬೇಕು. ಮತ್ತೆ ಜರ್ಕಿನು ಮತ್ತೆ ಹ್ಯಾಂಡ್ ಗ್ಲೌಸ್ ಮತ್ತೆ ಶಟರ್ಸ್ ಎಲ್ಲ ತಗೊಂಡು ಹೋಗ್ಬೇಕು ಸ್ನೇಹಿತರೆ. ಎಲ್ಲ ತಗೊಂಡು ಹೋಗಿ ಬರ್ಬೇಕು. ಇದು ದೇವಸ್ಥಾನ ಮುಂಭಾಗ ಒಳ್ಳೆ ಇದೆ. ದೇವಾಲಯದ ಆವರಣ ಚೆನ್ನಾಗೈತೆ. ಹಂಗೆ ನಾವು ಚಿತ್ರೀಕರಿಸ್ತಾ ಒಂದು ಸ್ವರ್ಗದಲ್ಲಿ ನಾವು ತೇಲಾಡ್ತಾ 1 ಅವರ್ ಕಾಲ ಕಳ್ಕೊಂಡು ಇದ್ರೆ ಇರಕ್ಕಾಗಿಲ್ಲ. ಚಳಿ ಜಾಸ್ತಿ ಇರೋದ್ರಿಂದ ಸರಿ ಹಿಂತಿರ್ಗೋಣ ಅಂತ ಹೇಳ್ಬಿಟ್ಟು ಆ ಬ್ಯಾಟ್ರಿ ಕಾರ್ ಆಫೀಸಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ 11 ಗಂಟೆಗೆ ಬಂದು ಕೇಳಿದ್ರಾಗ 10:30ಗೆ ಕ್ಲೋಸ್ ಆಯ್ತು ಅಂತ ಹೇಳ್ಬಿಟ್ರು. ಸರಿ ನಾವೇನು ಮಾಡೋಕ್ಕಾಗ್ದಿರ ಸರಿ ಬಂದ ದಾರಿನೇ ಹಿಂತಿರುಗಿ ನಟರಾಜ ಸರ್ವಿಸ್ ಮಾಡ್ಕೊಂಡು ಬಂದ್ರಿ ಸ್ನೇಹಿತರೆ. 5.5 ಕಿಲೋಮೀಟರ್ ನೈಟಲ್ಲಿ ಬರಬೇಕಾದ್ರೆ ಆರಾಮಾಗಿತ್ತು ನಮಗೆ. ಬಂದ್ರೆ 5.5 ಕಿಲೋಮೀಟರ್ ನಂತರ ಅಲ್ಲಿ ಒಂದು ಕುದುರೆ ಸವಾರಿ ಇರುತ್ತೆ, ಸರ್ವಿಸಸ್ ಇರುತ್ತೆ. ನಾವು ಕೇಳಿದಾಗ ಕುದುರೆ ಸರ್ವಿಸು ನನ್ನ ಸ್ನೇಹಿತರೆಲ್ಲ ಸರಿ ಕುದುರೆನಲ್ಲಿ ಹೋಗೋಣ ಅಂತ ಕುದುರೆ ಮಾತಾಡ್ಬೇಕಾದ್ರೆ ₹750 ತಗೊಂತಾರೆ ಒಬ್ಬರಿಗೆ. ಅದು 750 ತಗೊಂಡು ಬರ್ತಾರೆ. ಅದೊಂಥರ ಅನುಭವ. ಯಾಕಂದ್ರೆ ಎಲ್ಲ ಅನುಭವಗಳನ್ನ ನಾವು ಅನುಭವಿಸ್ಬೇಕು. ಈ ಕುದುರೆ ಸವಾರಿ ಮಾಡೋದು ಕಷ್ಟನೇ, ಆದ್ರೂ ಒಂಥರ ವಿಧಿ ಇಲ್ಲದ ಆಡಲೇಬೇಕು. ಕುದುರೆ ಮೇಲೆ ಹತ್ತಿ ರಾಜನಾಗಿ ಬರೋಣ ಅಂದ್ರೆ ಅಲ್ಲಿ ತುಂಬಾ ಸಮಸ್ಯೆಗಳಿರುತ್ತೆ. ಆದ್ರೆ ಸಾಧ್ಯವಾದಷ್ಟು ನಟರಾಜ ಸರ್ವಿಸ್ ಮಾಡೋದು ಬೆಸ್ಟ್. ಆದ್ರೂ ಹಾಗೂ ಈಗ ಕುದುರೆ ಹತ್ತಿ ಬರ್ಬೇಕಾದ್ರೆ ಅಲ್ಲಿ ನೆಲ ಕಾಂಕ್ರೀಟ್ ನೆಲ ಇರೋದ್ರಿಂದ ಅಜ್ಜೆ ಇದ್ರೆ ಸ್ವಲ್ಪ ನಮ್ಗೆ ಬೆನ್ನಿಗೆಲ್ಲ ನೋವಾಗುತ್ತೆ, ಕಳ್ಕೊಳುತ್ತೆ. ಆ ಒಂದು ಕಾರಣಗಳು ಹತ್ತದ್ಮೇಲೆ ಇಳಿಯಂಗಿಲ್ಲ. ಹಾಗೆ
ಹಾಗೂ ಈಗೂ ಕೊನೆ ಕಾಣ್ಕೊಂಡು ಯಾತ್ರೆ ಇನ್ನೇನು ಕೊನೆ ಹಂತಕ್ಕೆ ಬರ್ತಾ ಐತೆ. ಕೆಳಗಡೆ ಬಂದು ಆಟೋ ಮಾಡ್ಕೊಂಡು ರೂಮ್ಗೆ ಹೋದ್ರಿ ಸ್ನೇಹಿತರೆ. ಹಾಗೆ ನಮ್ಮ ಈ ವೈಷ್ಣೋದೇವಿ ಯಾತ್ರೆ ಮುಗಿತಾ ಬಂತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಇನ್ನೂ ಹೆಚ್ಚಾಗಿ ವಿಡಿಯೋ ತೆಗಿಯೋಕ್ಕೆ ನನಗೂ ಇಂಪ್ರೆಸ್ ಮಾಡಿ. ಓಕೆ, ಧನ್ಯವಾದಗಳು ಸ್ನೇಹಿತರೆ.